ಹೆಲೋ ಆಲ್ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಅನ್ಯಾಯ ಕಲಿಯುಗದಲ್ಲಿ ಅತಿ ಹೆಚ್ಚು ಬಳಕೆ ಆಗುವಂತಹ ಪದಗಳಲ್ಲಿ ಒಂದು. ಯಾರು ಯಾರಿಗೆ ಯಾವ ಕ್ಷಣದಲ್ಲಾದ್ರೂ ಬೇರೆಯವ್ರಿಗೆ ಅನ್ಯಾಯ ಮಾಡಬಹುದು. ಇದು ಅವರ ಹೊಟ್ಟೆಪಾಡಿಗಾಗಿರ್ಬೋದು, ತಾವು ಮಾಡಿರುವಂತಹ ತಪ್ಪನ್ನ ಇನ್ನೊಬ್ರ ಮೇಲೆ ಹೊರಿಸೋದಾಗಿರ್ಬೋದು. ಬಟ್ ಅಲ್ಲೊಂದು ಇನ್ನೋಸೆಂಟ್ ನ ಜೀವನ ಹಾಳಾಗದಂತೂ ನಿಜ. ಅನ್ಯಾಯದ ಗಂಟನ್ನ ಹೊಟ್ಟೆಯಲ್ಲಿ ಕಟ್ಕೊಂಡು ತೀರ್ಪು ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡು ನಮ್ಗೆ ಯಾಕೆ ಹಿಂಗಾಯ್ತು ಅಂತ ಅನ್ಕೊಂಡು ಕೊರಗೋ ಅದೆಷ್ಟೋ ಉದಾಹರಣೆಗಳನ್ನ ನಾವು ನೋಡಿರ್ತೀವಿ. ಆ ಪರಿಸ್ಥಿತಿಯಲ್ಲಿ ಇರುವಂತಹ ಎಲ್ರಿಗೂ ಆ ಭಗವಂತ ಆದಷ್ಟು ಒಂದು ಬೆಳಕಿನ ದಾರಿ ತೋರಿಸ್ಲಿ ಅಂತ ಆಶಿಸ್ತಾ, ಭಾರತೀಯ ಚಿತ್ರರಂಗದ ಸಮ್ ಆಫ್ ದ ಮೋಸ್ಟ್ ಎಂಗೇಜಿಂಗ್ ಕೋರ್ಟ್ ರೂಮ್ ಥ್ರಿಲ್ಲರ್ಸ್ ನ ಬಗ್ಗೆ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳೋದಕ್ಕೆ ಹೊರಟಿದ್ದೀನಿ. ಬನ್ನಿ ಹಾಗಿದ್ರೆ ತಡ ಯಾಕೆ, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಯುದ್ಧಕಾಂಡ. ರವಿಚಂದ್ರನ್ ಅವರು ಲೀಡಿಂಗ್ ಆಕ್ಟರ್ ಆಗಿ ಕೆರಿಯರ್ ನಲ್ಲಿ ಎಷ್ಟು ಯುನಿಕ್ ಕಾನ್ಸೆಪ್ಟ್ಸ್ ಒಂದಿಗೆ ಆಗಿನ ತಂತ್ರಜ್ಞಾನದ ಮಟ್ಟಿಗೆ ಬೆಸ್ಟ್ ಕ್ವಾಲಿಟಿ ಪ್ರೆಸೆಂಟೇಷನ್ ತರ್ತಾ ಇದ್ರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಅಂಡ್ ಅದೇ ಸಾಲಿನಲ್ಲಿ ಕೂರೋದು ಯುದ್ಧಕಾಂಡ ಸಿನಿಮಾ. ಅಡ್ವೊಕೇಟ್ ರವಿಯ ಪಾತ್ರವನ್ನ ಕ್ರೇಜಿ ಸ್ಟಾರ್ ನಿಭಾಯಿಸ್ತಾ ಇದ್ದು, ಅವರ ತಂದೆಯನ್ನ ಅನ್ಫಾರ್ಚುನೇಟ್ಲಿ ಮಾಡಿಲ್ದೇ ಇರುವಂತಹ ತಪ್ಪಿಗೆ ಮರಣದಂಡನೆ ವಿಧಿಸಲಾಗುತ್ತೆ. ಬಟ್ ಅವ್ರ ಮಗ ಬೆಳೆದು ಲಾಯರ್ ಆಗಿ ತನ್ನ ತಂದೆಯ ಸಾವಿಗೆ ರಿವೆಂಜ್ ತಗೊಂಡ ಅನ್ನೋದ್ರ ಮೇಲೆ ಕತೆ ಫೋಕಸ್ ಆಗುತ್ತೆ. ರವಿಚಂದ್ರನ್ ಅವರ ಈ ಒಂದು ಆಕ್ಟಿಂಗ್ ಮಾಸ್ಟರ್ ಕ್ಲಾಸ್ ನ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಗುರುವೆ. ಸ್ಕ್ರಿಪ್ಟು, ಆಕ್ಟಿಂಗು, ಸ್ಕ್ರೀನ್ ಪ್ಲೇ, ಮ್ಯೂಸಿಕ್ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ನಲ್ಲೂ ಸೈ ಅನ್ಸ್ಕೊಂಡಿರುವಂತಹ ಯುದ್ಧಕಾಂಡ ನಮ್ಮ ಪ್ರಕಾರ ಒಂದು ಗ್ರೇಟ್ ವಾಚ್. ಜಿಯೋ ಹಾಟ್ ಸ್ಟಾರ್ ನಲ್ಲಿ ಅವೈಲಬಲ್ ಇದೆ. ಜೈ ಭೀಮ್. ಟಿ ಜ್ಞಾನವೇಲ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ ಇದಾಗಿದ್ದು, ಸೂರ್ಯ ಇಲ್ಲಿ ಮೇನ್ ಲೀಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಡ್ವೊಕೇಟ್ ಚಂದ್ರು ಅನ್ನುವಂತಹ ಪಾತ್ರದ ಮೇಲೆ ಸುತ್ತುವಂತಹ ಈ ಕತೆ ನಿಜವಾಗ್ಲೂ ಕೆಲವೊಂದು ಡಾರ್ಕ್ ಟ್ರೂತ್ಸ್ ಅನ್ನ ನಮ್ಮ ಮುಂದೆ ತಂದಿಡುತ್ತೆ. ನಾವು ಡೈಲಿ ಅಲ್ಲಿ ಇಲ್ಲಿ ಘಟನೆಗಳನ್ನ ನ್ಯೂಸ್ ಅಲ್ಲಿ ನೋಡಿ ತಳ್ಳಾಕ್ತಿವಿ. ಬಟ್ ಅದೇ ಘಟನೆ ಒಂದು ಕುಟುಂಬವನ್ನ ಹೇಗೆ ಹಿಂಡಾಕತ್ತೆ ಮಾನಸಿಕವಾಗಿ ಅನ್ನೋದನ್ನ ಇಲ್ಲಿ ಸಿನ್ಸಿಯರ್ ಆಗಿ ತೋರಿಸಿದ್ದಾರೆ. ತನ್ನ ಗಂಡನ ಮೇಲೆ ಕೆಳಜಾತಿಯವನು ಅನ್ನುವಂತಹ ಒಂದೇ ಕಾರಣಕ್ಕೆ ಏನೇನೋ ಕೇಸ್ ಹಾಕಿದ್ದಾರೆ ಅಂತ ಸಹಾಯ ಕೇಳೋದಕ್ಕೆ ಅಡ್ವೊಕೇಟ್ ಚಂದ್ರು ಅಂದ್ರೆ ಸೂರ್ಯ ಅವರ ಹತ್ರ ಬರ್ತಾಳೆ. ಈ ಕೇಸ್ನ ಸೂರ್ಯ ಅವರು ಟೇಕಪ್ ಮಾಡಿದ್ರ ಮುಂದೇನಾಯ್ತು, ನ್ಯಾಯ ಸಿಗ್ತಾ ಇಲ್ವಾ ಅನ್ನೋದೇ ಇಲ್ಲಿನ ಪ್ಲಾಟ್. ಸೂರ್ಯ ಅವರ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಇದು ಅಂತಾನೆ ಹೇಳಬೇಕು. ಅದಾಗ್ಲೇ ಸೂರ್ಯರೈ ಪೋಟ್ರುನಲ್ಲಿ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಂತಹ ಸೂರ್ಯ ಅವರು ತಮ್ಮ ನೆಕ್ಸ್ಟ್ ಸಿನಿಮಾದಲ್ಲೇ ಇನ್ನೊಂದು ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ನ ಡೆಲಿವರ್ ಮಾಡಿದ್ರು. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಮಸ್ಟ್ ವಾಚ್. 8.7 IMDb ರೇಟಿಂಗ್ ನೊಂದಿಗೆ ಕನ್ನಡದ ಭಾಷೆಯಲ್ಲಿ ಪ್ರೈಮ್ ವಿಡಿಯೋನಲ್ಲಿ ಅವೈಲಬಲ್ ಇದೆ. ಕೋರ್ಟ್ ಸ್ಟೇಟ್ ವರ್ಸಸ್ ಎ ನೋಬಡಿ. ಇದು ರಾಮ್ ಜಗದೀಶ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ಪ್ರಿಯದರ್ಶಿ ಪುಳಿಕೊಂಡ, ಹರ್ಷ ರೋಷನ್ ಇನ್ನು ಮುಂತಾದವರು ಲೀಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ಪ್ರೇಮ ಕಥೆ ಇದೆ. ಅಲ್ಲಿ ಒಂದು ಟ್ರಾಜಿಕ್ ತಿರುವು ಬರುತ್ತೆ. ಚಂದ್ರಶೇಖರ್ನನ್ನ ಹಲವಾರು ಕೇಸ್ ನಲ್ಲಿ ಫಿಟ್ ಮಾಡಿ ಅವನಿಗೆ ಪಾಕ್ಸೋ ಹಾಕಿ ಅವನಿಗೆ ಕಾಟ ಕೊಡ್ಲಾಗ್ತಾ ಇದೆ. ಇದಕ್ಕೆ ಕಾರಣ ಏನು, ಯಾರು, ಅಷ್ಟಕ್ಕೂ ಇವನು ಈ ಬಲೆಯಿಂದ ಆಚೆ ಬಂದ ಇಲ್ವಾ ಅನ್ನೋದೇ ಇಲ್ಲಿನ ಒನ್ ಲೈನ್ ಕತೆ. ಸಿನಿಮಾ 2.5 ಗಂಟೆ ಡ್ಯೂರೇಷನ್ ಒಂದಿಗಿದೆ. ಅಂಡ್ ಅಷ್ಟು ಕಾಲ ಸೀಟ್ಗೆ ಮ್ಯಾಗ್ನೆಟ್ ಹಾಕಿ ಕೂರಿಸ್ದಂಗಿರುತ್ತೆ ಅಂದ್ರೆ ತಪ್ಪಾಗಲ್ಲ. ಫಸ್ಟ್ ಹಾಫ್ ನಲ್ಲಿ ಕಂಪ್ಲೀಟ್ ಎಂಗೇಜಿಂಗ್ ಮ್ಯಾನರ್ ಅಲ್ಲಿ ಸ್ಟೋರಿ ಬಿಲ್ಡ್ ಅಪ್ ಮಾಡಿದ್ದಾರೆ. ಯಾರ್ಯಾರು ಹೆಂಗೆ ಅನ್ನೋದನ್ನ ಕಟ್ಕೊಟ್ಟಿದ್ದಾರೆ. ಸೆಕೆಂಡ್ ಹಾಫ್ ಕೋರ್ಟ್ ರೂಮ್ ಡ್ರಾಮಾ ಸ್ಟಾರ್ಟ್ ಆಗುತ್ತೆ. ಅಂಡ್ ಅಲ್ಲಿನ ಪ್ರೊಸೀಡಿಂಗ್ಸ್ ಸಿನಿಮಾನ ಇನ್ನೊಂದು ಲೆವೆಲ್ಗೆ ಹೇಳ್ಕೊಂಡು ಹೋಗಿದೆ. ಕೋರ್ಟ್ ರೂಮ್ ಥ್ರಿಲ್ಲರ್ ನಿಮ್ಮ ಇಷ್ಟವಾದ ಜಾನರ್ ಆಗಿದ್ರೆ 8 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡದ ಭಾಷೆಯಲ್ಲಿ ಇರುವಂತಹ ಈ ಸಿನಿಮಾವನ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ಯುದ್ಧಕಾಂಡ 2. ಇದು ಪವನ್ ಭಟ್ ಅವರು ನಿರ್ದೇಶಿಸಿ ಅಜಯ್ ರಾವ್, ಅರ್ಚನಾ ಜೋಯಿಸ್ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಹಾಡು ಹಗ್ಲೆ ಅದು ಕೋರ್ಟ್ ಮುಂದೆನೆ ಒಬ್ಬನ ಕೊಲೆ ಆಗುತ್ತೆ. ಒಬ್ರು ಅವನನ್ನ ಎಲ್ಲರ ಎದುರಿಗೇನೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಇನ್ನೇನು ಓಪನ್ ಅಂಡ್ ಶಟ್ ಕೇಸ್ ಅಲ್ವಾ ಅಂತ ಅನ್ಕೊಂಡಾಗ್ಲೇ ಇಲ್ಲೊಂದು ಟ್ವಿಸ್ಟ್ ಬರುತ್ತೆ. ನಮ್ಮ ನಾಯಕ ಭರತ್ ಅದನ್ನ ಕೈಗೆತ್ಕೊಂಡು ಕೇಸನ್ನ ಫೈಟ್ ಮಾಡ್ತಾರೆ. ಯಾಕೆ ಏನು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು. ಅಜಯ್ ರಾವ್ ಅವರು ಒಂದಷ್ಟು ರಾಂಗ್ ಸ್ಕ್ರಿಪ್ಟ್ ಚಾಯ್ಸ್ ಗಳಿಂದ ತಮಗೆ ಬಂದಿದ್ದ ಆ ಇನಿಷಿಯಲ್ ಫೇಮ್ ಅನ್ನ ತಾವೇ ದೂರ ಮಾಡ್ಕೊಂಡಿದ್ರು. ಬಟ್ ಇಲ್ಲಿ ಇಟ್ಸ್ ಟೋಟಲಿ ಡಿಫ್ರೆಂಟ್. ಅವರ ಕೆಪಬಿಲಿಟೀಸ್ ಯಾವ ಲೆವೆಲ್ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಎಲ್ಲಾ ಸೆನ್ಸಿಟಿವ್ ಟಾಪಿಕ್ಸ್ ನ ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡಿರುವಂತಹ ಪವನ್ ಭಟ್ ಅವರಿಗೂ ಕೂಡ ಒಂದು ಪ್ರೈಸ್ ಬರಲೇಬೇಕು. ಸಿನಿಮಾ ಚಿತ್ರಮಂದಿರಗಳಲ್ಲಿ ಒಳ್ಳೆ ಪ್ರದರ್ಶನವನ್ನ ಕಾಣ್ತಾ ಇದೆ. ಅಂಡ್ ಖಡಕ್ ಸಿನಿಮಾ ಪ್ರಕಾರ ಇಟ್ಸ್ ಎ ಗುಡ್ ವಾಚ್. ಮಿಸ್ ಮಾಡದೆ ಈ ಕನ್ನಡದ ಸಿನಿಮಾವನ್ನ ಥಿಯೇಟರ್ ನಲ್ಲಿ ವೀಕ್ಷಣೆ ಮಾಡಿ. ಕೋರ್ಟ್ ಮರಾಠಿ ಸಿನಿಮಾ. ನಾರಾಯಣ್ ಕಾಂಬ್ಳೆ 65 ವರ್ಷದ ಜನಪದ ಹಾಡುಗಾರ. ತನ್ನ ಪೊಲಿಟಿಕಲಿ ಅಂಡ್ ಸೋಷಿಯಲಿ ಸ್ಟ್ರಾಂಗ್ ಮೆಸೇಜಸ್ ನ ಒಳಗೊಂಡಿರುವಂತಹ ಹಾಡುಗಳಿಗೆ ಇವರು ಪಾಪ್ಯುಲರ್. ಹಲವಾರು ವರ್ಷದಿಂದ ಇವರು ಸಂಪಾದಿಸಿರೋ ಹೆಸರು, ಪ್ರಶಸ್ತಿಗಳು ಇವರನ್ನ ಒನ್ ಆಫ್ ದ ರೆಸ್ಪೆಕ್ಟೆಡ್ ಪರ್ಸನ್ ಆಗಿ ಕೂರಿಸಿರಲಾಗುತ್ತೆ. ಅನ್ಫಾರ್ಚುನೇಟ್ಲಿ ಒಬ್ರು ಇವರ ಹಾಡಿನಿಂದ ಪ್ರಭಾವಿತವಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನುವಂತಹ ಚಾರ್ಜಸ್ ನಲ್ಲಿ ಇವ್ರನ್ನ ಅರೆಸ್ಟ್ ಮಾಡಲಾಗುತ್ತೆ. ಅಂಡ್ ಮುಂದೇನಾಯ್ತು ಅನ್ನೋದೇ ಇಲ್ಲಿನ ಪ್ಲಾಟ್. ಇಲ್ಲಿನ ಕತೆ ಅನ್ಫೋಲ್ಡ್ ಆಗ್ತಾ ಆಗ್ತಾ ನಮ್ಮ ನ್ಯಾಯಾಂಗದ ವ್ಯವಸ್ಥೆಯ ಹಲವು ಕಹಿ ಸತ್ಯಗಳನ್ನ ನಮ್ಮ ಮುಂದೆ ಇಡುತ್ತೆ. ಕೋರ್ಟ್ ನಲ್ಲಿ ಗೆಲ್ಲೋದು ಸತ್ಯನ, ಇನ್ನು ಎಷ್ಟೋ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡುತ್ತೆ. ಇಲ್ಲಿನ ಆರ್ಟಿಸ್ಟ್ಗಳು ಸಖತ್ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಆ ಪಾತ್ರಗಳನ್ನ ಓನ್ ಮಾಡಿದ್ದಾರೆ ಅಂತ ಹೇಳ್ಬೇಕು. ನಮ್ ಪ್ರಕಾರ ಇಟ್ಸ್ ಎ ಗುಡ್ ವಾಚ್. 7.6 IMDb ರೇಟಿಂಗ್ ನೊಂದಿಗೆ ಪ್ರೈಮ್ ವಿಡಿಯೋನಲ್ಲಿ ಮರಾಠಿ ಭಾಷೆಯಲ್ಲಿ ವಿತ್ ಇಂಗ್ಲಿಷ್ ಸಬ್ ಟೈಟಲ್ಸ್ ಅವೈಲಬಲ್ ಇದೆ. ಪಿಂಕ್
ಅನಿರುದ್ಧ ರಾವ್ ಚೌಧರಿ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್, ತಾಪ್ಸಿ ಪನ್ನು, ಕೃತಿ ಕುಲ್ಹಾರಿ, ಆಂಡ್ರಿಯಾ ತರಿಯಾಂಗ್ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮೀನಲ್, ಫಲಕ್, ಆಂಡ್ರಿಯಾ ಅನ್ನೋ 3 ಹುಡುಗಿಯರ ಮೇಲೆ ಕತೆ ಬೇಸ್ ಆಗಿದ್ದು, ಪಾರ್ಟಿಗೆ ಅಂತ ಹೋದ ಈ ಮೂವರು ಒಬ್ಬನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಡ್ ಈ ವಿಷಯ ಕೋರ್ಟ್ ನ ಮೆಟ್ಟಲನ್ನ ಹತ್ತತ್ತೆ. ಅಟ್ಯಾಕ್ ಮಾಡಿದ್ ಯಾಕೆ, ಈ ಮೂವರ ಜೊತೆ ತಪ್ಪಾಗಿ ಏನಾದ್ರೂ ಆಯ್ತಾ, ಇಲ್ಲಿ ಯಾರ್ ಸರಿ ಯಾರ್ ಕರೆಕ್ಟು, ನಿಜ ಏನು ಸುಳ್ಳೇನು ಅನ್ನೋದೇ ಇಲ್ಲಿನ ಪ್ಲಾಟ್. ಸಿನಿಮಾದ ಹೈಲೈಟ್ ಇಲ್ಲಿನ ರೈಟಿಂಗು. ಒಂದು ಮೆಸೇಜ್ ನ ಆಡಿಯನ್ಸ್ಗೆ ಡೆಲಿವರ್ ಮಾಡಬೇಕು, ಬಟ್ ಅದು ಫೋರ್ಸ್ಡ್ ಆಗಿ ಆಗಿರಬಾರ್ದು, ನ್ಯಾಚುರಲ್ ಸನ್ನಿವೇಶಗಳಿಂದ ಆಗಬೇಕು. ಈ ಆಸ್ಪೆಕ್ಟ್ಸ್ ನ ಸಕ್ಕದಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅಮಿತಾಬ್ ಬಚ್ಚನ್ ಅವರ ಆಕ್ಟಿಂಗ್ ಮಾಸ್ಟರ್ ಕ್ಲಾಸ್ ನ ನೀವೆಲ್ಲರೂ ಇಲ್ಲಿ ವಿಟ್ನೆಸ್ ಮಾಡಲೇಬೇಕು. ಖಡಕ್ ಸಿನಿಮಾ ಪ್ರಕಾರ ಪಿಂಕ್ ಒಂದು ಗ್ರೇಟ್ ವಾಚ್. 8 IMDb ರೇಟಿಂಗ್ ನೊಂದಿಗೆ ಈ ಸಿನಿಮಾ ಪ್ರೈಮ್ ವಿಡಿಯೋ, ಜಿಯೋ ಹಾಟ್ಸ್ಟಾರ್, ಆಪಲ್ TV+, ಯೂಟ್ಯೂಬ್ ಈ ಎಲ್ಲಾ ಕಡೆ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಜನಗಣಮನ ಮಲಯಾಳಂ ಸಿನಿಮಾನ ನೀವು ನೋಡಕ್ ಹೋದಾಗ್ಲೆಲ್ಲ ಅಲ್ಲಿ ಏನೋ ಹೊಸದಾಗಿ ಏನೋ ಫ್ರೆಶ್ ಆಗಿ ಇದ್ದೇ ಇರುತ್ತೆ. ಅದು ಅವರ ಕತೆ ಹೇಳೋ ಶೈಲಿ ಆಗಿರ್ಬೋದು, ಪ್ರೆಸೆಂಟೇಷನ್ ನ ಶೈಲಿ ಆಗಿರ್ಬೋದು. ಜನಗಣಮನ ಕೂಡ ಈ ಕ್ಯಾಟಗರಿಗೆ ಸೇರುತ್ತೆ ಅಂದ್ರೆ ತಪ್ಪಾಗಲ್ಲ. ಪೃಥ್ವಿರಾಜ್ ಸುಕುಮಾರನ್ ಇಲ್ಲಿ ಲೀಡ್ ಆಗಿ ಕಾಣಿಸ್ಕೊಂಡಿದ್ದು, ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಓರ್ವ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿ ಹತ್ಯೆ ಆಗುತ್ತೆ. ಅಲ್ಲಿನ ಸ್ಟೂಡೆಂಟ್ಸ್ ಹೇಗೆ ಆ ಸಾವಿನ ನ್ಯಾಯಕ್ಕೆ ಹೋರಾಡಿದ್ರು ಅನ್ನೋದೇ ಇಲ್ಲಿನ ಪ್ಲಾಟ್. ಸತ್ಯ ಅನ್ನೋದು ಹೇಗೆ ಒಂದು ಜೋಕಾಲಿ ರೀತಿ ಹಿಂದೆ ಮುಂದೆ ತೂಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಪರ್ಫಾರ್ಮೆನ್ಸ್, ಸ್ಕ್ರೀನ್ ಪ್ಲೇ, ಪ್ರೆಸೆಂಟೇಷನ್ ಎಲ್ಲಾ ಬಾಕ್ಸ್ ಗಳು ಇಲ್ಲಿ ಟಿಕ್ ಆಗಿದೆ. ನಮ್ ಪ್ರಕಾರ ಇಟ್ಸ್ ಎ ಗ್ರೇಟ್ ವಾಚ್. 8.3 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡದ ಭಾಷೆಯಲ್ಲಿ ಅವೈಲಬಲ್ ಇದೆ. ಶಾಹಿದ್ ಸ್ಕ್ಯಾಮ್ 1992 ಖ್ಯಾತಿಯ ಹನ್ಸಲ್ ಮೆಹ್ತಾ ಇದನ್ನ ಡೈರೆಕ್ಟ್ ಮಾಡಿದ್ದು, ರಾಜ್ಕುಮಾರ್ ರಾವ್ ಇಲ್ಲಿ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಶಾಹಿದ್ ಅಜ್ಮಿ ಅನ್ನುವಂತಹ ಯುವಕ, ಫೇಕ್ ಟೆರರಿಸಂ ಚಾರ್ಜಸ್ ಮೇಲೆ ಅವನನ್ನ ಒಳಗಡೆ ಹಾಕಲಾಗಿರುತ್ತೆ. ಆಚೆ ಬಂದ ಇವನು ಹೇಗೆ ಈ ತರ ಬೇರೆ ಯಾರಿಗೂ ಆಗ್ಬಾರ್ದು ಅಂತ ಹೋರಾಡ್ತಾನೆ. ಇವನು ಲಾ ಓದಿ ಲಾಯರ್ ಆದ ಕತೆ ಎಲ್ಲವನ್ನ ಈ ಸಿನಿಮಾ ಎಕ್ಸ್ಪ್ಲೋರ್ ಮಾಡುತ್ತೆ. ರಾಜ್ಕುಮಾರ್ ರಾವ್ ಅವರ ಆಕ್ಟಿಂಗ್ ಕೇಪಬಿಲಿಟೀಸ್ ಬಗ್ಗೆ ಈಗ ಹಲವರು ಮಾತನಾಡ್ತಾರೆ. ಟ್ರೂ ಟ್ಯಾಲೆಂಟ್ ಅಂತಾರೆ, ಬಟ್ ಅವರ ಇನಿಷಿಯಲ್ ಡೇಸ್ ನಲ್ಲೂ ಇವರು ಅಷ್ಟೇ ಶಾರ್ಪ್ ಆಗಿ ಪರ್ಫಾರ್ಮ್ ಮಾಡ್ತಿದ್ರು ಅನ್ನೋದನ್ನ ನಾನು ಈ ಸಿನಿಮಾದಲ್ಲಿ ಕಂಡುಕೊಂಡೆ. ಸಿನಿಮಾದ ಕತೆ ಸಖತ್ ಗ್ರಿಪ್ಪಿಂಗ್ ಆಗಿದೆ. ಪ್ರೆಸೆಂಟೇಷನ್ ನಲ್ಲಿ ಡೆಪ್ತ್ ಇದೆ. ಅನ್ಯಾಯ ಮಾಡೋನು ಕೂಡ ಒಂದು ಬಾರಿ ಅನ್ಯಾಯಕ್ಕೆ ತುತ್ತಾಗಿರ್ತಾನೆ ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತಾರೆ, ವಿಚ್ ವಾಸ್ ಇಂಪ್ರೆಸಿವ್. ಖಡಕ್ ಸಿನಿಮಾ ಪ್ರಕಾರ 8.2 IMDb ರೇಟಿಂಗ್ ಪಡ್ಕೊಂಡಿರುವಂತಹ ಶಾಹಿದ್ ಒಂದು ಗ್ರೇಟ್ ವಾಚ್. ಹಿಂದಿ ಭಾಷೆಯಲ್ಲಿ ಯೂಟ್ಯೂಬ್ ನಲ್ಲಿ ಉಚಿತವಾಗಿ ಅವೈಲಬಲ್ ಇದೆ. ವಾಳಕ್ಕು N18/9 ಇದು ಬಾಲಾಜಿ ಶಕ್ತಿವೇಲ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ವೇಲು ಹಾಗೂ ಜ್ಯೋತಿ ಇಲ್ಲಿನ ಮುಖ್ಯ ಪಾತ್ರಧಾರಿಗಳು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಜ್ಯೋತಿ ಸಾವಿಗೀಡಾದಾಗ ವೇಲು ಮೇಲೇನೆ ಆ ಅಪರಾಧ ಹೊರಿಸೋದಕ್ಕೆ ಹಲವಾರು ಜನ ಓಡಾಡ್ತಾರೆ ಅಂಡ್ ಅದರಲ್ಲಿ ಸಕ್ಸಸ್ಫುಲ್ ಕೂಡ ಆಗ್ತಾರೆ. ವೇಲು ಈ ಕೇಸ್ ನಲ್ಲಿ ಹೇಗೆ ಹೋರಾಡ್ದ, ಈ ಅಪರಾಧ ನಿಜವಾಗ್ಲೂ ಅವನ್ ಮಾಡಿದ್ದ ಇಲ್ವಾ ಅನ್ನೋದೇ ಇಲ್ಲಿನ ಒನ್ಲೈನ್ ಕತೆ. ಲಾಯರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋ ರತಿಕಾ ಶ್ರೀನಿವಾಸ್ ಅವರು ಸಖತ್ತಾಗಿ ಅವರ ಪಾತ್ರವನ್ನ ಕ್ಯಾರಿ ಮಾಡಿದ್ದಾರೆ. ಅಲ್ಲಲ್ಲಿ ಸ್ವಲ್ಪ ಪೇಷನ್ಸ್ ಅನ್ನ ಡಿಮ್ಯಾಂಡ್ ಮಾಡೋದು ನಿಜ, ಬಟ್ ಆ ಪ್ರೊಸೀಡಿಂಗ್ ಶುರು ಆದ್ಮೇಲೆ ಸೀಟ್ಗೆ ಹಿಡಿದು ಲಾಕ್ ಮಾಡೋದು ಖಂಡಿತ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗುಡ್ ವಾಚ್. 8.2 ರೇಟಿಂಗ್ ನೊಂದಿಗೆ ಜಿಯೋ ಹಾಟ್ಸ್ಟಾರ್ ನಲ್ಲಿ ತಮಿಳು ಭಾಷೆಯಲ್ಲಿ ಅವೈಲಬಲ್ ಇದೆ. ನೇರು ಮಲಯಾಳಂನ ಇನ್ನೊಂದು ಅಮೇಜಿಂಗ್ ಕೋರ್ಟ್ ರೂಮ್ ಡ್ರಾಮಾ ಇದಾಗಿದ್ದು, ದೃಶ್ಯಂ ರಂತಹ ಮಾಸ್ಟರ್ ಪೀಸ್ ನ ಕ್ರಿಯೇಟ್ ಮಾಡಿದ ಜೀತು ಜೋಸೆಫ್ ಇಲ್ಲಿನ ನಿರ್ದೇಶಕರು ಅಂಡ್ ಮೋಹನ್ ಲಾಲ್ ಅವರು ಇಲ್ಲಿ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ಕತೆ ಸುತ್ತೋದು ಸಾರಾ ಎಂಬಾಕೆಯ ಸುತ್ತ. ಇವಳಿಗೆ ಕಣ್ಣಿಲ್ದೇ ಇದ್ರು ಕಲ್ಲು ಕೆತ್ತೋದ್ರಲ್ಲಿ ಇವಳಿಗೆ ಯಾರು ಸಾಟಿ ಇಲ್ಲ. ಸಾರಾಳ ಮೇಲೆ ಒಬ್ಬ ನೀಚ ಅತ್ಯಾಚಾರ ಎಸಗಿದಾಗ ಹೇಗೆ ನಮ್ಮ ವಿಜಯ್ ಮೋಹನ್ ಅವಳಿಗೆ ನ್ಯಾಯ ಒದಗಿಸಿ ಕೊಟ್ರು ಅನ್ನೋದೇ ಇಲ್ಲಿನ ಪ್ಲಾಟ್. ಆ ಸನ್ನಿವೇಶಗಳನ್ನ, ಆ ಕತೆ ಸೆಟಪ್ ಆಗುವಂತಹ ಸೀನ್ ಗಳನ್ನ ಬ್ರಿಲಿಯಂಟ್ ಆಗಿ ಬರ್ಕೊಂಡಿದ್ದಾರೆ. ಅಂಡ್ ಇದನ್ನ ಅನಸ್ವರ ರಾಜನ್ ಹಾಗೂ ಮೋಹನ್ ಲಾಲ್ ಅವರು ತಮ್ಮ ಪರ್ಫಾರ್ಮೆನ್ಸ್ ಮೂಲಕ ಇನ್ನಷ್ಟು ಎನ್ಹಾನ್ಸ್ ಮಾಡಿದ್ದಾರೆ. ಖಡಕ್ ಸಿನಿಮಾ ಪ್ರಕಾರ 7.5 IMDb ರೇಟಿಂಗ್ ಪಡ್ಕೊಂಡಿರುವಂತಹ ನೇರು ಒಂದು ಗ್ರೇಟ್ ವಾಚ್. ಕನ್ನಡ ಭಾಷೆಯಲ್ಲಿ ಜಿಯೋ ಹಾಟ್ಸ್ಟಾರ್ ನಲ್ಲಿ ಅವೈಲಬಲ್ ಇದೆ. ಇದಾಗಿತ್ತು ಕೋರ್ಟ್ ರೂಮ್ ಡ್ರಾಮಾನ ಪಾರ್ಟ್ 1. ಇನ್ನೂ ಸುಮಾರು ಸಿನಿಮಾಗಳಿದೆ. ಎಲ್ಲವನ್ನ ಇದೇ ವಿಡಿಯೋದಲ್ಲಿ ಹೇಳಿದ್ರೆ ವಿಡಿಯೋದಲ್ಲಿ ತುಂಬಾ ದೊಡ್ಡದಾಗುತ್ತೆ. ಹಾಗಾಗಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪಾರ್ಟ್ 2 ನಲ್ಲಿ ಕೂಡ ಇನ್ನ 10 ಕೋರ್ಟ್ ರೂಮ್ ಥ್ರಿಲ್ಲರ್ ಗಳನ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಈ ವಿಡಿಯೋಗಳನ್ನ ನಿಮ್ಮ ಬಳಿ ತಲುಪಿಸೋದಕ್ಕೆ ನಮ್ ಕಡೆಯಿಂದ ಸಾಕಷ್ಟು ರಿಸರ್ಚ್ ಗಳು, ಹಲವಾರು ಗಂಟೆಗಳ ಬಿಂಜ್ ವಾಚ್ ಗಳು ನಡೆಯುತ್ತೆ. ಈ ಎಫರ್ಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ ಅಂಡ್ ಇಲ್ಲಿ ಯಾವ್ದಾದ್ರು ಆಡ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ ಅಲ್ಲಿ ಬರೋ ಕಂಟೆಂಟ್ ಗಳನ್ನೆಲ್ಲ ನೀವು ನೋಡ್ತೀರಾ, ಆದ್ರೆ ಚಾನಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯಮಾಡಿ ಮಾಡ್ಕೊಳ್ಳಿ. ಸೈನಿಂಗ್ ಆಫ್, ಮನು.